190 ಆ್ಯಕ್ಚುಲಿ ಇವ್ರಿಗೆ ಅನ್ಯಾಯ ಆಗೈತಿ. ಭಾಳ ಅನ್ಯಾಯ ಆಗತೈತಿ. ಯಾವಾಗಿಂದ ಅಂದ್ರೆ 7th ಅಡ್ಮಿಷನ್ ಮಾಡಿ MBA ಹೋದೆ ಬೆಂಗಳೂರಿಗೆ. MBA ಮಾಡಕ್ಕೆ MBA ಮಾಡುವಾಗ ಹೋದ್ವಿ. ನನ್ನ ಸೀನಿಯರ್ನ ಇಲ್ಲಿ ಎಲ್ಲ ಸೈಕಲ್ ಮಿಸ್ ಆಗ್ಯಾವ, ಬಿಸಿ ಊಟ ಮಿಸ್ ಆಗೈತಿ, ಎಕ್ಸಾಮ್ 7th ಎಕ್ಸಾಮ್ ಪಬ್ಲಿಕ್ ಎಕ್ಸಾಮ್ ಕೊಟ್ಟೇವಿ ನಾವು. ಒಬ್ಬ ಆಲ್ರೆಡಿ ಐ ಲೆಫ್ಟ್ ದ ಮೀಟಿಂಗ್ ಅಂತೇಳಿ ಕಮೆಂಟ್ ಮಾಡಿದ. ಹಾಯ್ ನಾವು ಈಗ ಮಾತಾಡಕ್ಕೆ ಬಂದೀವಿ. ಏನು ಮಾತಾಡಕ್ಕೆ ಬಂದೀವಿ ಏನಂದ್ರೆ ಯೂಟ್ಯೂಬ್ ಚಾನಲ್ ನೀ ಸ್ಟಾರ್ಟ್ ಮಾಡಿ ಅದಕ್ಕೆ ರೂಲ್ಸ್ ಚೇಂಜ್ ಆಗ್ಯಾವ, ಅದ್ರ ಬಗ್ಗೆ. ಮತ್ತು ಸ್ಪೆಷಲ್ ಆಗಿ ಏನು ಮಾತಾಡಕ್ಕೆ ಬಂದೀವಿ? ಸ್ಪೆಷಲ್ ಆಗಿ 1990 ಒಳಗೆ ಯಾರು ಡೇಟ್ ಆಫ್ ಬರ್ತ್ ಐತಲ್ಲ 1990 ಆ್ಯಕ್ಚುಲಿ ಇವ್ರಿಗೆ ಅನ್ಯಾಯ ಆಗೈತಿ. ಭಾಳ ಅನ್ಯಾಯ ಆಗತೈತಿ. ಯಾವಾಗಿಂದ ಅಂದ್ರೆ 7th ಅದನ್ನು ನಾನು ನಿಮಗೆ ಹೆಂಗೆ ಆಗೈತಿ ಅಂತ ಹೇಳ್ಕೊಂಡು ಬರತ್ತೀನಿ. ಯೂಟ್ಯೂಬ್ ಯಾರು 1990 ಇಲ್ಲ 91 ಒಳಗೆ ಹುಟ್ಟಿದವ್ರು ಈಗ ಚಾಲೂ ಮಾಡಿರಲ್ಲ, ನೀವು ನಾ ಹೇಳೋತಿದ್ದು ನೀವು ರಿಲೇಟ್ ಮಾಡ್ತೀರಿ. ಆ್ಯಕ್ಚುಲಿ ನೆನಪಿದ್ರೆ ಮೋಸ್ಟ್ಲಿ ಭಾಳ ವರ್ಷ ಆತ್ಲ ಯಾರಿಗೂ ನೆನಪಿರಂಗಿಲ್ಲ ಅನ್ಸುತ್ತೆ. ಎಷ್ಟು 15 ವರ್ಷ ನಮ್ದು SLC ಮುಗಿದ 20 ವರ್ಷ ಆಯ್ತು. SLC ಮುಗಿದ 20 ವರ್ಷ ಆಯ್ತು. ಹಾಂ, ಈಗ ಯೂಟ್ಯೂಬ್ ರೂಲ್ಸ್ ಚೇಂಜ್ ಆಗೈತಿ. ಏನು ರೂಲ್ಸ್ ಚೇಂಜ್ ಆಗೈತಿ? ರೂಲ್ಸ್ 1000 ಸಬ್ಸ್ಕ್ರೈಬರ್ 4000 ವಾಚ್ ಅವರ್ ಇತ್ತು ಫಸ್ಟ್. ಇಲ್ಲ 10 million ಶಾರ್ಟ್ಸ್ ಆಗಬೇಕಾಗಿತ್ತು. ಎರಡರಾಗ ಒಂದಾಗಿದ್ರು ಓಕೆ. ಈಗ ಹೆಂಗಾಗೈತಿ, ಈಗ 1000 ಸಬ್ಸ್ಕ್ರೈಬರ್ ಐತಿ, ಬಟ್ 8000 ಡಬಲ್ ಆಗೈತಿ. 4000 ವಾಚ್ ಅವರ್ಸ್ ಇದ್ದಿದ್ದು 8000 ಆಗೈತಿ. ಪ್ಲಸ್ 10 million ಶಾರ್ಟ್ಸ್ ಇದ್ದಿದ್ದು 20 million ಆಗೈತಿ. 20 million ಎಷ್ಟು ದಿನದಾಗ ಆಗ್ಬೇಕದ? 3 months ಒಳಗೆ 90 days ಒಳಗೆ ಆಗ್ಬೇಕು. ಅದು ಇಂಪಾಸಿಬಲ್ ಆ್ಯಕ್ಚುಲಿ. ಆದ್ರೆ ಹಂಗೆ ಹೈ ಏನೋ ಮಾಡತ್ತಾರ ಕಂಟೆಂಟ್ ಅಂದಾಗ ಆಗ್ಬೋದು ಅಷ್ಟು. ಅದು ಇಂಪಾಸಿಬಲ್ ಒಂದು 90 days ಒಳಗೆ ನನಗಂತೂ ಗೊತ್ತಿಲ್ಲ 20 million ಹೆಂಗೆ ಆಗುತ್ತಂತೇಳಿ. ಅದು ಆ್ಯಕ್ಚುಲಿ ಈಗ ಅಪ್ಲೈ ಆಗಂಗಿಲ್ಲ, ನೆಕ್ಸ್ಟ್ ಇಯರ್ February 1st ಅಪ್ಲೈ ಆಕತಿ. 1990 ಒಳಗೆ 1990 ಯಾರ್ಯಾರು ಹುಟ್ಟಾರಲ್ಲ ಅವ್ರಿಗೆಲ್ಲ ಏನಾರ ಒಂದು ಚೇಂಜ್ ಹಾಕೊಂತಾನೆ ಇರ್ತೈತಿ. ಸ್ಕೂಲ್ ಒಳಗಾತ, ಕಾಲೇಜ್ ಒಳಗಾತ. ಹೆಂಗಂತ ನಾನು ನಿಮಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೇನೆ, ನೀವು ರಿಲೇಟ್ ಮಾಡ್ತೀರ ನನಗೆ. ಹೆಂಗಂದ್ರೆ 7th ಬಂದ್ವಿ. 7th ಒಳಗೆ ಲಾಸ್ಟ್ ನಮ್ಗೆ ಪಬ್ಲಿಕ್ ಎಕ್ಸಾಮ್ ಇತ್ತು. 7th ಮುಗಿತ, ನಮ್ಮ ಹಿಂದ್ಗಡೆ ಇದ್ದವರಿಗೆ ಪಬ್ಲಿಕ್ ಎಕ್ಸಾಮ್ ಇಲ್ಲ, ಬಂದವ್ರಿಗೆ ಬಂದ್ ಮಾಡ್ಬಿಟ್ರ. ಎಷ್ಟು ಕಷ್ಟಪಟ್ಟುದು. ನಮ್ಮ ಊರಿಂದ ಮತ್ತೆ ಬೇರೆ ಊರಿಗೆ ಹೋಗಿ ಎಕ್ಸಾಮ್ ಬರ್ದ್ವಿ ನಾವು. ಎಕ್ಸಾಮ್ ಸೆಂಟರ್ಸ್ ಎಲ್ಲ ಬೇರೆ ಬೇರೆ ಕಡೆ ಇರ್ತಿದ್ವು. ಅದು ಅಲ್ಲಿ ಇಲ್ಲೊಬ್ರು ಕುಂದ್ರಿಸಿ ಎಕ್ಸಾಮ್ ಬರ್ಸಿದ್ರು. ಅವಾಗೂ ಹೆದರ್ಕೊಂತ ಎಕ್ಸಾಮ್ ಬರ್ದು ಆಮೇಲೆ 8th ಬಂದ್ವಿ. 8th ಬಂದು ಹೈಸ್ಕೂಲ್ಗೆ ಬಂದೆ. ಒಂದು ಖುಷಿ ಆಗ್ಬಿಡ್ದ. ಪ್ರೈಮರಿ ಅವ್ರಿಗೆಲ್ಲ ಬಿಸಿ ಊಟ ಚಾಲೂ ಮಾಡಿಬಿಟ್ರು. ನಮಗೆ ಬಿಸಿ ಊಟನ ಸಿಕ್ಕಿಲ್ಲ. ನಮ್ಗೆ ಅದೋ ಬೇಜಾರು, ನನಗಂತೂ ಬೇಜಾರು. ನಂಗೆ ಹಿಂಗೆ ಸ್ಕೂಲ್ ಒಳಗೆ ಊಟ ಮಾಡೋದು ಅಂದ್ರೆ ಭಾಳ ಇಷ್ಟ ಆಯ್ತು. ಬಟ್ ಅದು ಸಿಕ್ಕಿಲ್ಲ ನಮಗೆ. ಅದು 1990 ಒಳಗಿದ್ದವ್ರಿಗೆ. ಆಮೇಲೆ 8th 9th 10th ಬಂದ್ವಿ. ಅಲ್ಲಿ ಏನಾತ, ಎಕ್ಸಾಮ್ ಪ್ಯಾಟರ್ನ್ ಸಿಲೆಬಸ್ ಯಾವಾಗ ಚೇಂಜ್ ಆಗಿತ್ತ? ಸಿಲೆಬಸ್ ಚೇಂಜ್ ಆಗಿರ್ಲಿಲ್ಲ, ಬಟ್ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆತ. ಹೆಂಗ 60-40 ರೂಲ್ಸ್. 60 ಮಲ್ಟಿಪಲ್ ಚಾಯ್ಸ್, 40 ಥಿಯರಿ. ಅದ್ರೊಳಗೆ 4 ಇವ್ನು ಕೊಡ್ತಾರ, ಅದ್ರೊಳಗೆ ಚಾಯ್ಸ್ ಮಾಡ್ಬೇಕು 1-2. ನಮ್ಮ ಸರ್ಗಳಿಗೆ ಕಷ್ಟ ಪಾಪ, ಅವ್ರಿಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಅವ್ರ ಟ್ರೈನಿಂಗ್ ಎಲ್ಲ ಹೋಗಿ ಅದನ್ನೆಲ್ಲ ಕಲ್ಕೊಂಬಂದು ನಮಗೆ OMR ಸೀಟ್ ಎಲ್ಲ ಫಸ್ಟ್ ನಾವಲ್ಲಿ ಎಕ್ಸಾಮ್ಗೆ ಇದು OMR ಸೀಟ್ ತುಂಬಬೇಕಲ್ಲ, ಅದಕ್ಕೆಲ್ಲ ಅವ್ರು ಎಷ್ಟು ಕಷ್ಟಪಟ್ಟಾರ ಪಾಪ. ಅವ್ರು ನಮ್ಗಿಂತ ಹೆಚ್ಚಿಗೆ ಕಷ್ಟಪಟ್ಟಾರ. ಅವಾಗ ಅವರು ಎಲ್ಲ ಹೆಂಗೆ ತಿಳಿಸ್ಕೊಡ್ಬೇಕು, ಹೆಂಗೆ ಮಾಡ್ಬೇಕು ಇವ್ರಿಗೆ ಅಂತೇಳಿ ಏನೋ ಮಾಡಿ ಅದನ್ನು ಎಕ್ಸಾಮ್ ಮಾಡಿ PUC ಬಂದ್ವಿ. ಹೋಪ್ಫುಲಿ PUC ಒಳಗೆ ಏನು ರೂಲ್ಸ್ ಚೇಂಜ್ ಆಗಿರಲಿಲ್ಲ. PUC ಮುಗಿತ. ಆಮೇಲೆ ಡಿಗ್ರಿಗೆ ಬಂದ್ವಿ. ಹಂಗೆ ನಂದು BBA ಬಂದ ತಕ್ಷಣ ಚೇಂಜ್ ರೂಲ್ಸ್. ಏನು ಚೇಂಜ್ ಆತ? ಎಲ್ಲ ಸಿಲೆಬಸ್ ಚೇಂಜ್. ಫುಲ್ ಪ್ರೋಗ್ರಾಮಿಂಗ್ ಎಲ್ಲ ಆ್ಯಡ್ ಮಾಡಿಬಿಟ್ರು. ಮೊದಲು ಸ್ವಲ್ಪ ಇತ್ತ, ಫುಲ್ ಆ್ಯಡ್ ಮಾಡಿಬಿಟ್ರು. BC ಅವ್ರಿಗೆ ಅದು ಸ್ವಲ್ಪ ಅದು ಇದಾಕೈತಿ ಈಸಿ. ನಮಗೆ ಫುಲ್ ಕಷ್ಟ ಆಯ್ತು. ಅದೆಲ್ಲ ಮುಗಿಸ್ಕೊಂಡು ಹಿಂಗೆ ಮಾಡಿ ಡಿಗ್ರಿ ಮುಗಿಸಿ ಆಮೇಲೆ MBA ಅಡ್ಮಿಷನ್ ಮಾಡಿ MBA ಹೋದೆ ಬೆಂಗಳೂರಿಗೆ. MBA ಮಾಡಕ್ಕೆ MBA ಮಾಡುವಾಗ ಹೋದ್ವಿ. ನನ್ನ ಸೀನಿಯರ್ನ ಇಲ್ಲಿ ಸೀನಿಯರ್ ಇದ್ಲಲ್ಲ ನನಗೆ ಧಾರವಾಡನಾಗ BBA ಮಾಡ್ಬೇಕಾರೆ, ಆಕಿನ ಬೆಂಗಳೂರೊಳಗೆ ಸೀನಿಯರ್ ಇದ್ಲು ನನ್ನ ಕಾಲೇಜ್ಗೆ.
ಆಕಿಂದದು ಸ್ವಲ್ಪ ನೋಟ್ಸ್ ರೆಫರ್ ಮಾಡ್ಬೋದ ಹಂಗೆ ಹಿಂಗಂತೆ ಅನ್ಕೊಂಡಿದ್ದೆ. ಹ್ಮ್ ಅಲ್ಲಿ ಹೋಗ್ಬಾರ್ದ ಅಲ್ಲೂ ಚೇಂಜರ್, ಅಲ್ಲೂ ಸಿಲೆಬಸ್ ಸಿಲೆಬಸ್ ಚೇಂಜ್ ಅಲ್ಲೂ. ಹ್ಮ್ ಆಮೇಲೆ ಲೈಬ್ರರಿ ಒಟ್ಟು ಸಿಮಿಲಾರ್ ಇತ್ತು, ಬಟ್ ಸ್ವಲ್ಪ ಅಲ್ಲಿ ಎಲ್ಲ ಚೇಂಜ್ ಇತ್ತು. ಆಯ್ತು, ಅದನ್ನು ಎಲ್ಲ ಲೈಬ್ರರಿಗೆ ಹೋಗಿ ಎಲ್ಲ ಮಾಡಿ ಅದನ್ನು ಮಾಡಿ ಎಲ್ಲ ಚೇಂಜ್ ಮಾಡಿದ್ವಿ. ಆಯಿತು, ಓದಿದ್ವಿ, ಕಾನ್ವಿಕೇಶನ್ ಆಯ್ತು, ಡಿಗ್ರಿ ತೊಗೊಂಡ್ವಿ, ಸ್ವಲ್ಪ ಜಾಬು ಮಾಡಿದ್ವಿ, ಆಯ್ತು ಬಂದ್ವಿ. ಆಮೇಲೆ ಅನ್ನಿಸ್ತಾ ಸ್ವಲ್ಪ ಯೂಟ್ಯೂಬ್ ಮಾಡೋಣ ಅಂತ ಯೂಟ್ಯೂಬ್ ಬಂದೆ. ಬಂದ್ ಒಂದು ತಿಂಗಳಿಗೆ ಅಂದ್ರೆ ರೂಲ್ಸ್ ಚೇಂಜ್ ರೂಲ್ಸ್ ಎಲ್ಲ ಚೇಂಜ್ ಆಗ್ಬಿಡ್ತ. ಇಲ್ಲೂ ಹಿಂಗೆ ಡಬಲ್ ಆಯ್ತು. ಬಟ್ ಪಾಪ ಒಂದು 5-6 ಮಂತ್ ನಮಗೆ ಇದನ್ನ ಕೊಟ್ಟಾರ, ಏನು ಟೈಮ್ ಕೊಟ್ಟಾರ, ಮಾಡ್ರಿ ಅದ್ರೊಳಗೆ ನೋಡೋಣ 1990 ಅವ್ರಿಗೆ. ಯಾರು 1990 ಒಳಗೆ ಹುಟ್ಟಿದವ್ರ, ಇಲ್ಲ 91 ಒಳಗೆ, ಇಲ್ಲ 89 ಮೋಸ್ಟ್ಲಿ ಆ ಟೈಮ್ ಹುಟ್ಟಿದವ್ರ ನಮ್ಮ ಇದ್ರೊಳಗೆ 10th ಇದ್ರ. ನಮ್ದಂತೂ 1990. ಆಲ್ಮೋಸ್ಟ್ ನಮ್ಮ ಸ್ಕೂಲ್ ನಮ್ಮ ಕ್ಲಾಸ್ನಾಗ ಇದ್ದವ್ರದೆಲ್ಲ 1990 ಒಳಗೆ ಇದ್ದವ್ರು ಇದ್ವಿ ನಾವೆಲ್ಲ. ಸಾರ್ತಿನ ನಾವು 10th ಮುಗಿಸಿ PUC ಬಂದ ಕೂಡಲೇ 8th ಅವ್ರಿಗೆ ಸೈಕಲ್ ಕೊಟ್ರು. ನಮಗೆ ಸೈಕಲು ಸಿಗಲಿಲ್ಲ, ಬಿಸಿ ಊಟನೂ ಸಿಗಲಿಲ್ಲ, ಏನೂ ಸಿಗಲಿಲ್ಲ. ಆ ಪಾಪ 91 ನಮ್ಮ ಜೂನಿಯರ್ಸ್ ಇದ್ದು ಅವ್ರಿಗೂ ಕೊಟ್ಟಿಲ್ಲ ಅನ್ಸುತ್ತೆ ಸೈಕಲ್. ಆ್ಯಕ್ಚುಲಿ ಸಿಲೆಬಸ್ ನಮ್ಗಿಂತ ಒಂದು ವರ್ಷ ಮುಂದಿದ್ರಲ್ಲ ಅವ್ರದ್ದೆಲ್ಲ ಸಿಲೆಬಸ್ ಚೇಂಜ್ ಆಗೈತಿ. ಅವ್ರದ್ದು ಎಲ್ಲ ಬುಕ್ ನೋಟ್ಸ್ ಎಲ್ಲ ನಾವು ಯೂಸ್ ಮಾಡ್ಕೊಂಡೇವಿ. ಅದು ನಮಗೊಂದು ಬಟ್ ಸಿಲೆಬಸ್ ನಮಗೇನು ಪ್ರೈಮರಿ ಹೈಸ್ಕೂಲ್ಗೆ ಏನು ಸಿಲೆಬಸ್ ಚೇಂಜ್ ಆಗಿಲ್ಲ. ಬಟ್ ಎಲ್ಲ ಇವು ಮಿಸ್ ಆಗ್ಯಾವ, ಸೈಕಲ್ ಸೈಕಲ್ ಮಿಸ್ ಆಗ್ಯಾವ, ಬಿಸಿ ಊಟ ಮಿಸ್ ಆಗೈತಿ, ಎಕ್ಸಾಮ್ಸ್ 7th ಎಕ್ಸಾಮ್ ಪಬ್ಲಿಕ್ ಎಕ್ಸಾಮ್ ಕೊಟ್ಟೇವಿ ನಾವು. ಮತ್ತೆ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗೈತಿ. ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗಿ ಎಷ್ಟು ಕನ್ಫ್ಯೂಷನ್ ಮಾಡ್ಕೊಂಡು ಎಕ್ಸಾಮ್ ಬರ್ದೇವಿ. ಅಲ್ಲೆಲ್ಲ ಚೇಂಜ್ ಆತ. ಬಟ್ ಈಗ ಯೂಟ್ಯೂಬ್ ಪ್ಯಾಟರ್ನು ಚೇಂಜ್ ಆಗತ್ತೆ. ಯೂಟ್ಯೂಬ್ ಪ್ಯಾಟರ್ನು ಚೇಂಜ್ ಆಗೈತಿ. ಯಾಕೆ ನಮಗೆ ಇಷ್ಟ ಮೋಸ ಆಗತ್ತೆ, ಯಾಕೆ ನಮ್ಗೆ ಇಷ್ಟ ಅನ್ಯಾಯ ಆಗತ್ತೆ ಗೊತ್ತಿಲ್ಲ. ಆದ್ರೂ ಅದ್ರಾಗೆಲ್ಲ ಗೆದ್ದು ಎಲ್ಲ ಮಾಡಿ ಬಂದೇವಿ. ಈಗೂ ಮಾಡ್ತೇವೆ ಅಂತ ಹೋಪ್ ಐತಿ. ಯಾರು 1990 ಒಳಗೆ ಮೋಸ್ಟ್ಲಿ ನಮ್ಮ ಇದ್ರೊಳಗೆ ಕಂಪ್ಲೀಟ್ ಮಾಡಿದವ್ರು, ನೀವು ಯಾರ ಯೂಟ್ಯೂಬ್ ಚಾಲೂ ಮಾಡಿದ್ರ ಯಾರೂ ಡಿಲೀಟ್ ಮಾಡಬೇಡ್ರಿ. ಅಥವಾ ಚಾಲೂ ಮಾಡ್ಬೇಕಂತೇಳಿ ಯೂಟ್ಯೂಬ್ ಮಾಡ್ಬೇಕು, ನಾನು ಲಾಗ್ ಮಾಡ್ಬೇಕು ಏನೋ ಒಂದು ಅಂತ ಅಂದ್ಕೊಂಡವ್ರೆ ಮಾಡಿರಿ, ನೋಡಿರಿ, ಟ್ರೈ ಮಾಡಿರಿ. ಆದ್ರೆ ಆಗ್ಬೋದು, ಹೇಳಕ್ಕೆ ಬರೋಂಗಿಲ್ಲ. ಯಾರ್ದು ಯಾವಾಗ ವೈರಲ್ ಆಗುತ್ತೆ ವಿಡಿಯೋ, ಏನು ಯಾರ ತಲೆಯಾಗ ಯಾವ ಕಂಟೆಂಟ್ ಐತಿ, ಯಾರು ಎಷ್ಟು ಇದದಾರ ಹೇಳಕ್ಕೆ ಬರಲ್ಲ. ಎಲ್ಲರ ಕಡೆನೂ ಒಂದೊಂದೊಂದು ಟ್ಯಾಲೆಂಟ್ ಇರ್ತಾವೆ. ಸೊ ಮಾಡಿರಿ, ಯಾರು ಹಿಂಗಾಗೈತೆ ಅಂತೇಳಿ ಬಿಡಕ್ಕೆ ಹೋಗ್ಬೇಡ್ರಿ. ಟ್ರೈ ಮಾಡಿ ನೋಡಿರಿ, ಏನು ಆಗತ್ತೆ. ಹೌದಿಲ್ಲಪ್ಪ? ಮೊನ್ನೆ ಒಂದು ಇದನ್ನ ನೋಡತ್ತಿದ್ದೆಪ್ಪ ನಾ, ಯೂಟ್ಯೂಬದ ಅವ್ರೇನೋ ಟ್ರೈನಿಂಗ್ ಎಲ್ಲ ಕೊಡ್ತಾರಂತ. ನಿಂದು ಯೂಟ್ಯೂಬ್ ಚಾನಲ್ ಎಲ್ಲ ಸ್ಟಾರ್ಟ್ ಮಾಡಿ ನಿನ್ಗೆ ಫುಲ್ ಏನೋ 1 ವರ್ಷ ಮಟ್ಟ ನಿಂದೆಲ್ಲ ಅಕೌಂಟ್ ಇದನ್ನೆಲ್ಲ ತಿಳಿಸ್ಕೊಡ್ತಾರೆ, ಹೆಂಗೆ ಮಾಡ್ಬೇಕು, ಏನೇನು ಮಾಡ್ಬೇಕು ಅಂತೇಳಿ. ನಾ ಯೋಚನೆ ಮಾಡತ್ತಿದ್ದೆ, ಒಂದು 2-3 ಸಾವಿರ ಇಲ್ಲ ಒಂದು 5,000 ರೂಪಾಯಿ ಫೀಸ್ ಅದು ತೊಗೊಂಡ್ರೆ ಏನರ ಮಾಡಿ ಕಲಿಬೇಕು ಅಂತೇಳಿ. ಆಮೇಲೆ ಎಲ್ಲ ಅವ್ರದ್ದು ಸ್ಕೀಮ್ ಎಲ್ಲ ಎಲ್ಲ ಬಂದು ನೋಡಿದ್ಮೇಲೆ ಲಾಸ್ಟಿಗೆ ಹೇಳತ್ತಾರ 1,75,000 ರೂಪಾಯಿ ಅಂತ, ಪ್ಲಸ್ GST ಎಲ್ಲ ಕೂಡಿ 2 ಲಕ್ಷ ರೂಪಾಯಿ ಕೊಡ್ಬೇಕಂತ ಅವ್ರಿಗೆ. ಅದ್ರೊಳಗೆ ಎಲ್ಲ ನೋಡತ್ತಿದ್ರೆ ಅದ್ರೊಳಗೆ ಒಬ್ಬ ಆಲ್ರೆಡಿ ಐ ಲೆಫ್ಟ್ ದ ಮೀಟಿಂಗ್ ಅಂತೇಳಿ ಕಮೆಂಟ್ ಮಾಡಿದ. ಅಂದ್ರೆ ಇವ್ರು ಇಷ್ಟು ದೊಡ್ಡ ಯೂಟ್ಯೂಬರ್ಸ್ ಎಲ್ಲ 2 ಲಕ್ಷ ರೂಪಾಯಿ ತಗೊಂಡು ನಾವು ಈಗ ಜಸ್ಟ್ ಸ್ಟಾರ್ಟ್ ಮಾಡೇವಿ, 1,000 ವ್ಯೂ 2,000 ವ್ಯೂ ಬಂದ್ರೆ ಸಾಕಂತೇಳಿ ನಾವು ಯೋಚನೆ ಮಾಡತ್ತೀವಿ. ಇವ್ರು 2 ಲಕ್ಷ ರೂಪಾಯಿ ತಗೊಂಡು ಏನು ಕಲಿಸ್ತಾರಂತ ಅದು ಒಂದೊಂದು ವರ್ಷ ಅವ್ರು ಕಲ್ಸೋರಾಗೆ ನಾವು ಮಾನಿಟೈಸ್ ಮಾಡ್ಕೋಬೇಕು. ಅಷ್ಟ್ರೊಳಗೆ ಮಾನಿಟೈಸ್ ಆಗಲಿಲ್ಲ ಅಂದ್ರೆ ಅವ್ರು ಏನು ಕಲ್ಸಿದ್ರು ಕಂಟೆಂಟ್ ನಾವ ಕೊಡ್ಬೇಕಾ, ವಿಡಿಯೋಸ್ ನಾವ ಮಾಡ್ಬೇಕು, ನಾವ ಕಷ್ಟಪಡ್ಬೇಕು, ನಾವ ಎಲ್ಲ ಮಾಡ್ಬೇಕು. ಯೂಟ್ಯೂಬ್ ಭಾಳ ಪೇಷನ್ಸ್ ಚೆಕ್ ಮಾಡುತ್ತೆ. ನಮ್ಮ ನೋಡಿ ಈಗ ಸಬ್ಸ್ಕ್ರೈಬರ್ಸ್ 70-80ಗೆ ಸ್ಟಾಪ್ ಆಗಿತ್ತು. ಆಮೇಲೆ ಒಂದು ಸ್ವಲ್ಪ ಇದಾದ ಕೂಡಲೇ 90 ಆಯ್ತು, 91 ಆಯ್ತು, 95, 96ಗೆ ಬಂದು ನಿಂತೈತಿ. ಯಾವಾಗ 100 ಸೆಂಚುರಿ ಆಗತ್ತೆ ಅಂತೇಳಿ ನಾವು ವೇಟ್ ಮಾಡತ್ತೀವಿ. 100 ಆಯ್ತಂದ್ರೆ ನಂಗೆ ಭಾಳ ತಲೆಯಾಗಿತ್ತು. ಈಗೂ ಇಲ್ಲಿ ಬಂದ್ಮೇಲೆ ನಾ ಮೊದಲ ಅನ್ಕೋತಿದ್ದೆ ಯಾಕೆ ನಮ್ಗೆ ಎಲ್ಲ ಚೇಂಜ್ ಆಗುತ್ತೆ ಅಂತ. ಆಮೇಲೆ ಯೂಟ್ಯೂಬ್ ಬಂದ್ಮೇಲೆ ಇವರು ಚೇಂಜ್ ಮಾಡ್ಬೇಕಾ, ಗೂಗಲ್ನವ್ರಿಗೆ ಹೆಂಗೆ ಗೊತ್ತಾತ ಇವ್ರು 1990 ಹುಟ್ಟಿದವ್ರಿಗೆ ಚಾಲೂ ಮಾಡ್ಯಾರ, ಮೊದಲು ಇದನ್ನು ರೂಲ್ಸ್ ಚೇಂಜ್ ಮಾಡ್ಬೇಕಂತ ಹೇಳಿ. ಅಪ್ಪ ಆಯ್ತು ಮಾಡ್ರಿ ಏನಾಗುತ್ತೆ. ಯಾರು ಚಾಲೂ ಮಾಡ್ಬೇಕು ಅನ್ಕೊಂಡ್ರಿ ಈಗ ಚಾಲೂ ಮಾಡಿರಿ. ಇನ್ನೂ 5 to 6 ಮಂತ್ ಟೈಮ್ ಐತಿ, ಆದ್ರೆ ಆಗುತ್ತೆ. ಆಮೇಲೆ ಇಲ್ಲ ಅಂದ್ರೆ ಮತ್ತೆ 8 hours ಮಾಡಿದ್ರಾತ, ಯಾಕೆ ಟೆನ್ಷನ್ ತೊಗೊಳೋದು? ಹೌದಿಲ್ಲ? 8 hours ಅಲ್ಲ, 8,000 ವಾಚ್ ಅವರ್ಸ್. ಇಷ್ಟೆಲ್ಲ ವಿಡಿಯೋ ಹಾಕಿ 70-80 ವಾಚ್ ಅವರ್ ಬರೋದ ಕಷ್ಟ ಆಗತೈತಿ.
ಗೊತ್ತಿಲ್ಲ ಏನಾಗ್ತೈತೆ ಅಂತೇಳಿ. ಸೊ ಯೂಟ್ಯೂಬ್ ಮಾಡಿದ್ರೆ ಹಳ್ಳಿ ಒಳಗೆ ಅದು ಹಿಂಗೆ ವಿಲೇಜ್ ಲೈಫ್ ಅದು ತೋರಿಸ್ತಾರಲ್ಲ ಅವೆಲ್ಲ ಓಡ್ತಾವೆ, ಚಲೋ ಆಗಿ ಓಡ್ತಾವೆ ಚಂದಾಗಿ. ಬಟ್ ಹೆಂಗಾಗತ್ತೆ ಗೊತ್ತನ, ಈಗೆಲ್ಲ ಟ್ಯಾಲೆಂಟ್ ಐತೆ ಒಬ್ಬರ ಕಡೆ, ಬಟ್ ಅವ್ರಿಗೆಲ್ಲ ಹೆಂಗೆ ಮಾಡ್ಬೇಕು, ಯಾವ ಥರ ಮಾಡ್ಬೇಕಂತ ಗೊತ್ತಿಲ್ಲ. ಯೂಟ್ಯೂಬ್ ಒಳಗೆಲ್ಲ ವಿಡಿಯೋ ಅದಾವ, ಅವ್ರ ವಿಡಿಯೋ ನೋಡ್ಕೊಂಡು ಮಾಡ್ಬೋದು. ಸುಮ್ಮನೆ ಯಾವುದು ಲಕ್ಷ ಗಟ್ಟಲೆ ದುಡ್ಡು ಕೊಟ್ಟು ಅದೆಲ್ಲ ಮಾಡಿ ಆಮೇಲೆ ಅದೊಂದು ಡಿಪ್ರೆಷನ್, ಇಷ್ಟೆಲ್ಲ ಕೊಟ್ಟೆ ನಂದು ವಿಡಿಯೋ ನೋಡಲಿಲ್ಲ ಏನಿಲ್ಲ ಅಂತೇಳಿ. ಓಕೆ ದೆನ್ ನಮಗೂ ಏನು ಕಂಟೆಂಟ್ ಸಿಗತ್ತಿರ್ಕಿಲ್ಲ, ಅದಕ್ಕೆ ನಾವು ಒಂದು ಸ್ವಲ್ಪ ಮಾತಾಡಿ ಕಂಟೆಂಟ್ ಸಿಗತ್ತಿಲ್ಲ ಅಲ್ಲೇ ಇದೆ ನನ್ನ ಕಂಟೆಂಟ್. ನನ್ನ ಬೇಬಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. 1919ದವ್ರಿಗೆ ನನಗೆ ಬೇಜಾರಾಗಿದ್ದಕ್ಕೆ ನಾ ಹೇಳೇನಿ, ಯಾರೇ ಇದನ್ನು ರಿಲೇಟ್ ಮಾಡ್ತೀರಿ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ ನೋಡಿರಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿರಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಿ. ನಾ ಇನ್ನೊಂದು ಹೇಳೋದು ಮರ್ತೆ ಅಪ್ಪಿ, ಈಗ ಯಾರು ನಮ್ಗೆ ಸಬ್ಸ್ಕ್ರೈಬ್ ಆಗತ್ತಾರಲ್ಲ ಅವೆಲ್ಲ ಒಂದೊಂದು ಮುತ್ತು ರತ್ನಗಳು, ಡೈಮಂಡ್ಗಳು ಅವೆಲ್ಲ ಗೊತ್ತನ. ಎಷ್ಟು ಇದನ್ನ ಮಾಡಿ ಒಬ್ಬೊಬ್ಬರ ಸಬ್ಸ್ಕ್ರೈಬರ್ಸ್ ಆಗತ್ತಾರ. ರಿಯಲಿ ಎಲ್ಲ ಡೈಮಂಡ್ಗಳಿಗೂ ಥ್ಯಾಂಕ್ ಯು. ನಮ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ, ನಮ್ಮ ವಿಡಿಯೋಸ್ ನೋಡತ್ತೀರಿ ಎಲ್ಲರಿಗೂ ಥ್ಯಾಂಕ್ ಯು. ಇವ್ರು ಹೇಳ್ತಾರೆ ಒಂದು ಡೈಮಂಡ್ ಬಂತ, ಒಂದು ಮುತ್ತು ರತ್ನ ಬಂತ ಅಂಥೇಳಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಎಷ್ಟು ಖುಷಿ ಆಗುತ್ತೆ, ನಾವು ಏನು ಸಬ್ಸ್ಕ್ರೈಬ್ ಮಾಡಂತಾರ ಅನ್ಕೋತಿದ್ದೀವಿ ಆವಾಗ, ಬಟ್ ಈಗ ಗೊತ್ತಾಗತ್ತೈತಿ ಒಬ್ಬರು ಸಬ್ಸ್ಕ್ರೈಬರ್ ಬಂದರು ಎಷ್ಟು ಖುಷಿ ಆಗುತ್ತೆ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ. ಮತ್ತು ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿರಿ. ಥ್ಯಾಂಕ್ ಯು.